ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಈ ಒಂದು ಚಾಪ್ಟರ್ಸ್ ಮೇಲೆ ನಿಮಗೆ ಬಿಕಾಮ್ ಆರ್ ಬಿಬಿಯಲ್ಲಿ ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಆರ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ಈ ಒಂದು ಟಾಪಿಕ್ ಅನ್ನ ಕಲಿತಾ ಹೋಗ್ತೀವಿ. ಇದಕ್ಕೆ ರಿಲೇಟೆಡ್ ಆಗಿ ಆಲ್ರೆಡಿ 4 to 5 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಸಪರೇಟ್ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಆಗಿದೆ. ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅದರ ಲಿಂಕ್ ಕೂಡ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರ್ತೀವಿ. ಇಫ್ ಸ್ಪಿಯರ್ಸ್ಮನ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಈ ಒಂದು ಟಾಪಿಕ್ ಅಲ್ಲಿ ರ್ಯಾಂಕ್ ಅನ್ನ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅಂತ 2 ಪ್ರಾಬ್ಲಮ್ಸ್ ಅಪ್ಲೋಡ್ ಆಗಿದೆ. ಈಗ ರ್ಯಾಂಕ್ ಅನ್ನ ಕೊಡದೇ ಇದ್ದಾಗ ನಾವೇ ರ್ಯಾಂಕ್ ಅನ್ನ ಕೊಡ್ಬೇಕಾಗತ್ತೆ. ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ನೋಡೋಣ. ಫೈಂಡ್ ಔಟ್ ಸ್ಪಿಯರ್ಸ್ಮನ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಬಿಟ್ವೀನ್ ದ ಟೂ ಕೈಂಡ್ಸ್ ಆಫ್ ಅಸೆಸ್ಮೆಂಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಪರ್ಫಾರ್ಮ್ ಇನ್ ಕಾಲೇಜ್. ಇಂಟರ್ನಲ್ ಎಕ್ಸಾಮ್ ಅಂಡ್ ಎಕ್ಸ್ಟರ್ನಲ್ ಎಕ್ಸಾಮ್ ಎರಡು ಎಕ್ಸಾಮ್ಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ರ್ಯಾಂಕ್ ಅನ್ನ ಅವರು ಕೊಟ್ಟಿಲ್ಲ, ಯಾರಿಗೆ ಯಾವ ರ್ಯಾಂಕ್ ಅಲ್ಲಿ ಇದ್ದಾರೆ ಅಂತ. ಸೊ ನಾವೀಗ ರ್ಯಾಂಕ್ ಕೋರಿಲೇಷನ್ ನಾವು ಮಾಡಬೇಕು ಅಂತ ಹೇಳಿದಾಗ ಫಸ್ಟ್ ನಾವು ರ್ಯಾಂಕ್ ಅನ್ನ ಕೊಡ್ಬೇಕಾಗತ್ತೆ. ಸೊಲ್ಯೂಷನ್: ಕ್ಯಾಲ್ಕುಲೇಷನ್ ಆಫ್ ಸ್ಪಿಯರ್ಸ್ಮನ್ ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್. ಇಂಟರ್ನಲ್ ಎಕ್ಸಾಮ್ R1 ಇಲ್ಲಿ ನಾವು ರ್ಯಾಂಕ್ 1 ಅಂತ ಕೊಡ್ತಾ ಹೋಗ್ಬೇಕು. R1. ಎಕ್ಸ್ಟರ್ನಲ್ ಎಕ್ಸಾಮ್ R2 ರ್ಯಾಂಕ್ 2. ಫಸ್ಟ್ ಈಗ ನಾವೇ ರ್ಯಾಂಕ್ ಅನ್ನ ಕೊಡ್ಬೇಕಾಗುತ್ತೆ. ಯಾವ್ದು ಹೈಯೆಸ್ಟ್ ಇದೆ ಅದಕ್ಕೆ ನಾವು ಫಸ್ಟ್ ರ್ಯಾಂಕ್ ಅಂತ ಕೊಡ್ತಾ ಹೋಗೋಣ. ಇದನ್ನ ನಾವು ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್ ಆದ್ರೂ ಕೊಡ್ಬೋದು. ಇಲ್ಲ ಯಾವ್ದು ಕಡಿಮೆ ಇರುತ್ತೆ ಅದರಿಂದನೂ ಕೂಡ ಫಸ್ಟ್ ರ್ಯಾಂಕ್ ಕೊಡ್ಬೋದು. ಸೇಮ್ ಆನ್ಸರ್ ಬರುತ್ತೆ, ಯಾವ್ದು ಕೂಡ ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಆದ್ರೆ ನಾನು ಇಲ್ಲಿ ಯಾವ್ದು ಹೈಯೆಸ್ಟ್ ಇದೆ ಅದಕ್ಕೆ ಫಸ್ಟ್ ರ್ಯಾಂಕ್ ಅಂತ ಕೊಡ್ತಾ ಇದ್ದೀನಿ. 73 ಏನಿದೆ ಇದಕ್ಕೆ ನಾವು ಫಸ್ಟ್ ರ್ಯಾಂಕ್ 73 1. ಹಾಗೇನೆ ಸೆಕೆಂಡ್ ರ್ಯಾಂಕ್ ಏನಿದೆ 62 ಇದೆ, ಇದು ಸೆಕೆಂಡ್ ಹೈಯೆಸ್ಟ್ ಇದೆ, ಸೆಕೆಂಡ್ ರ್ಯಾಂಕ್ ಇದೆ. ನೆಕ್ಸ್ಟ್ 65 ಥರ್ಡ್ ರ್ಯಾಂಕ್ ಇದೆ. ಫೋರ್ತ್ ರ್ಯಾಂಕ್ 60 ಫೋರ್ತ್ ರ್ಯಾಂಕ್ ಇದೆ. 51 ಫಿಫ್ತ್ ರ್ಯಾಂಕ್ ಇದೆ. 50 ಸಿಕ್ಸ್ತ್ ರ್ಯಾಂಕ್. 47 ಸೆವೆಂತ್ ರ್ಯಾಂಕ್. 46 ಏಯ್ತ್ ರ್ಯಾಂಕ್ ಅಂಡ್ 38 ನೈನ್ತ್ ರ್ಯಾಂಕ್ ಇದೆ. ನಮ್ಗೆ ಈಗ R1 ಸಿಕ್ತು, ರ್ಯಾಂಕ್ 1. ಈಗ ಎಕ್ಸ್ಟರ್ನಲ್ ಮಾರ್ಕ್ಸ್ಗೂ ಕೂಡ ಅಷ್ಟೇನೆ. ಈಗ ನಾವು ಮತ್ತೆ ರ್ಯಾಂಕ್ ಅನ್ನ ಕೊಡ್ಬೇಕು. ಯಾವ್ದು ಹೈಯೆಸ್ಟ್ ಇದೆ ಇದರಲ್ಲಿ? 74 ಹೈಯೆಸ್ಟ್ ಇದೆ, 74 ಫಸ್ಟ್ ರ್ಯಾಂಕ್. 72 ಸೆಕೆಂಡ್ ರ್ಯಾಂಕ್. 66 ಥರ್ಡ್ ರ್ಯಾಂಕ್ ಅಂಡ್ ಫೋರ್ತ್ 58 ಫೋರ್ತ್ ರ್ಯಾಂಕ್ ಇದೆ. 50 ಫಿಫ್ತ್ ರ್ಯಾಂಕ್. 49 ಸಿಕ್ಸ್ತ್ ರ್ಯಾಂಕ್ ಇದೆ. 44 ಸೆವೆಂತ್ ರ್ಯಾಂಕ್ ಇದೆ. ಅಂಡ್ ನೆಕ್ಸ್ಟ್ ಏಯ್ತ್ ರ್ಯಾಂಕ್ 35 ಅಂಡ್ 30 ನೈನ್ತ್ ರ್ಯಾಂಕ್ ಇದೆ. ಈಗ ನಮ್ಗೆ R1 ಸಿಕ್ತು, R2 ಸಿಕ್ತು. ನಮ್ಗೆ ಫಾರ್ಮುಲಾ ಏನಿದೆ? ರ್ಯಾಂಕ್ ಅನ್ನ ಕೋರಿಲೇಷನ್ ಕಾಣ್ಬೇಕಂದ್ರೆ R ಈಕ್ವಲ್ಸ್ 1 ಮೈನಸ್ 6 ಸಿಗ್ಮಾ ಡಿ ಸ್ಕ್ವಯರ್ ಡಿವೈಡೆಡ್ ಬೈ N3 ಮೈನಸ್ N. ಈಗ ನಮ್ಗೆ ಸಿಗ್ಮಾ ಡಿ ಸ್ಕ್ವಯರ್ ಬೇಕು. ಇನ್ನೆಲ್ಲದೂ ಕೂಡ ನಮ್ಗೆ ಗೊತ್ತಿದೆ. ಸೊ 1 ಫಾರ್ಮುಲಾದಲ್ಲ ಇದೆ, 6 ಇದೆ, N ಎಷ್ಟಿದೆ ಅಂದ್ರೆ ಟೋಟಲ್ ಇದನ್ನ ಮಾಡಬೇಕು. ಎಷ್ಟಿದೆ? 9 ಯೂನಿಟ್ಸ್ ಇದೆ, ರೈಟ್? 9 ಆಗುತ್ತೆ. ಆದ್ರೆ ಸಿಗ್ಮಾ ಡಿ ಸ್ಕ್ವಯರ್ ಬೇಕು ಅಂದ್ರೆ ನಮಗೆ ಫಸ್ಟ್ ಡಿ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಡಿ ಯಾವ ರೀತಿ ಸಿಗುತ್ತೆ? R1 ಮೈನಸ್ R2. ಈ ಕಾಲಮ್ ಇಂದ ಇದನ್ನ ನಾವು ಮೈನಸ್ ಮಾಡಿದಾಗ ನಮ್ಗೆ ಡಿ ಸಿಗುತ್ತೆ. 5 ಮೈನಸ್ 6 ಮೈನಸ್ 1. 2 ಮೈನಸ್ 2 0. 1 minus 1 0. Next 8 minus 7 1. 6 minus 4 2. 3 minus 3 0. 7 minus 5 2. 9 minus 9 0. 4 minus 8 minus 4. ಡಿ ಸಿಕ್ಕಿದೆ. ಡಿ ಸ್ಕ್ವಯರ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈಗ 1 ಏನಿದೆ ಡಿ ಸ್ಕ್ವಯರ್ ಅಂತ ಹೇಳಿದ್ರೆ ಅದು ಡಬಲ್ ಆಗಬೇಕು. ಅಂದ್ರೆ 1 ಇಂಟು 1 ಮಾಡಿದ್ರೆ ನಮಗೆ ಡಿ ಸ್ಕ್ವಯರ್ ಸಿಗುತ್ತೆ. 1 ಇಂಟು 1 1 ಮೈನಸ್ 1 ಇಂಟು ಮೈನಸ್ 1 ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. 1 0 ಇಂಟು 0 0 0. 1 ಇಂಟು 1 1. 2 2 ಝ 4 0. 2 2 ಝ 4 0. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 ಇಂಟು 4 16. ಟೋಟಲ್ ಮಾಡಿದಾಗ ನಮಗೆ ಸಿಗ್ಮಾ ಡಿ ಸ್ಕ್ವಯರ್ 26 ಸಿಕ್ತು. ಈಗ ಫಾರ್ಮುಲಾಗೆ ನಾವು ಅಪ್ಲೈ ಮಾಡೋಣ. ಆರ್ ಇದೆ 1 ಮೈನಸ್ 6 ಸಿಗ್ಮಾ ಡಿ ಸ್ಕ್ವಯರ್ 26 ಇದೆ ಇಂಟು 26 ಡಿವೈಡೆಡ್ ಬೈ ಎನ್ ಎಷ್ಟಿದೆ? ಟೋಟಲ್ 9 ಇದೆ. 9 ಕ್ಯೂಬ್ ಮೈನಸ್ 9. 1 ಮೈನಸ್ 6 ಇಂಟು 26 ಎಷ್ಟಾಗುತ್ತೆ? 156 ಡಿವೈಡೆಡ್ ಬೈ
9 ಇಂಟು 9 ಕ್ಯೂಬ್ ಅಂದರೆ 9 ಇಂಟು 9 ಇಂಟು 9 ಮಾಡಿದಾಗ ನಮಗೆ 729 ಸಿಗುತ್ತೆ. 729 ಮೈನಸ್ 9 ಈ ಫಾರ್ಮುಲಾ ಏನು ಹಾಕೊಂಡಿದೀವಿ ಏನು 9. 1 ಮೈನಸ್ 156 ಡಿವೈಡೆಡ್ ಬೈ 729 ಅಲ್ಲಿ 9 ಹೋದ್ರೆ 720 ಈಕ್ವಲ್ಸ್ 1 ಮೈನಸ್ 0.2167. Therefore, R equals 0.7833. ನಮಗೆ ಏನಿದೆ ಇಂಟರ್ಪ್ರಿಟೇಷನ್ ಬರಬೇಕಾಗುತ್ತೆ. ಫ್ರಮ್ ದ ಎಬೋವ್ ಕ್ಯಾಲ್ಕುಲೇಷನ್ ಈಸ್ ವೆರಿ ಕ್ಲಿಯರ್ ದಟ್ ದೇರ್ ಈಸ್ ಹೈ ಡಿಗ್ರಿ ಆಫ್ ಪಾಸಿಟಿವ್ ಕಾರಿಲೇಷನ್. ಪಾಸಿಟಿವ್ ಕಾರಿಲೇಷನ್ ಇದೆ. 0.1 ಇದ್ರೆ ಅಥವಾ 1ಗಿಂತ ಕಡಿಮೆ ಇದ್ರೆ ನಾವು ಅದನ್ನ ಪಾಸಿಟಿವ್ ಕಾರಿಲೇಷನ್ ಅಂತ ಹೇಳ್ತೀವಿ. ಬಿಟ್ವೀನ್